ವೈರಲ್ ಆಗ್ತಾ ಇರುವಂತಹ ಆಡಿಯೋ ಒಂದ್ ಕಡೆ ದೇವರಾಜೇಗೌಡರ ಗಂಭೀರ ಆರೋಪ, ಇನ್ನೊಂದು ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಪೆನ್ ಡ್ರೈವ್ ಹಂಚಿಕೆಯ ಗೋಲ್ಮಾಲ್, ಇಂದು ಎಚ್.ಡಿ.ಕೆ ಬತ್ತಳಿಕೆಯಿಂದ ಬರುವಂತಹ ಬಾಣಗಳು ಯಾವುದು ಹೆಚ್ಚು ಚೂಪಾಗಿರುತ್ತೆ, ಹಾಗೂ ಅಂದು ಮಹಾನಾಯಕ ಇಂದು ತಿಮಿಂಗಿಲದ ದಾಳದ ಪ್ರಯೋಗ ಇಂದೇನು ಪ್ರಶ್ನೆ ಇದೆ. ದೇವರಾಜೇಗೌಡ ಆರೋಪಕ್ಕೆ ಕುಮಾರಸ್ವಾಮಿ ಅವರು ಕ್ಲೇಮ್ ಮಾಡುವಂತಹ ವಿಚಾರಗಳು ಯಾವ್ದ್ಯಾವುದು? 100 ಕೋಟಿ ಆಫರ್ ಅಸಲಿಯತ್ತಿನ ಮುಂದಿನ ಭಾಗವನ್ನ ಹೇಳ್ತಾರಾ? ಕಂಟಿನ್ಯೂಡ್ ಎಪಿಸೋಡ್. ಈಗ 100 ಕೋಟಿ ಡೈರಿ ಕಂಟಿನ್ಯೂ ಆಗ್ತಾ ಇದೆಯಲ್ಲ, ಆ ಡೈರಿಯ ನೆಕ್ಸ್ಟ್ ಅಧ್ಯಾಯ ಎಚ್.ಡಿ. ಕುಮಾರಸ್ವಾಮಿಯಿಂದ ಇವತ್ತು ಬರೆಯಲ್ಪಡುತ್ತಾ ಅನ್ನೋದು ಪ್ರಶ್ನೆ ಇವತ್ತು ಕುತೂಹಲ ಕೆರಳಿಸ್ತಾ ಇದೆ. ಕುಮಾರಸ್ವಾಮಿ ಅವರ ಸುದ್ದಿಗೋಷ್ಠಿ ಜೊತೆಗೆ ಈ ಸುದ್ದಿಗೋಷ್ಠಿಯ ಔಚಿತ್ಯತೆ ಪ್ರಸ್ತುತತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಬಿಕಾಸ್ ಅವರು ಮಾತಾಡಿದಾಗಲೆಲ್ಲ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಅನ್ನ ರೇಸ್ ಮಾಡ್ತಾ ಹೋಗಿದ್ದಾರೆ. ಕಾಲಕಾಲಕ್ಕೆ SIT ತನಿಖೆಯ ವೈಖರಿ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಈಗ ದೇವೇಗೌಡರ ಬಗ್ಗೆ ಮಾತಾಡಿದ್ದಾರೆ ಎನ್ನಲಾದಂತಹ ಸಂಭಾಷಣೆಯ ನಂತರ ಹೇಗೆ ಸಿಡಿದೇಳ್ತಾರೆ ದಳಪತಿಗಳು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈ ಹಿಂದೆ ಎಲ್ಲ ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯ ಭಾಗದಲ್ಲಿ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನ ರೇಸ್ ಮಾಡೋ ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾ ಇದ್ರು. ಬಟ್ ಈಗ ವೈರಲ್ ಆಗ್ತಾ ಇರುವಂತಹ ಆಡಿಯೋದಲ್ಲಿ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಅವರ ಸಾವನ್ನ ಬಯಸುವಂತಹ ಹೀನ ಮನಸ್ಥಿತಿಯ ಬಗ್ಗೆ ಸಾಕಷ್ಟು ವೈರಲ್ ಆಗ್ತದೆ. ಅದು ಸತ್ಯಾನ ಸುಳ್ಳು ಅದು ನೆಕ್ಸ್ಟ್ ಸೆಕೆಂಡ್ರಿ. ಬಟ್ ಇದರ ವಿರುದ್ಧ ದಳಪತಿಗಳ ಮಾತು ಪ್ರಯೋಗ ಆಗುವಂತಹ ಶಬ್ದಗಳು ಏನು ಅನ್ನೋದು ಕುತೂಹಲ. ಏನೇನು ಮಾಹಿತಿ ಕೊಡ್ತೀರಿ? ಮಮತಾ, ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಕಳೆದ 4-5 ದಿನಗಳಿಂದಲೂ ಕೂಡ ಅವರು ಮೌನಕ್ಕೆ ಶರಣಾಗಿದ್ದರು. ಈ 4-5 ದಿನಗಳಲ್ಲಿ ಸಾಕಷ್ಟು ವಿದ್ಯಮಾನಗಳು, ಪೆನ್ಡ್ರೈವ್ ಪ್ರಕರಣಕ್ಕೆ ಸಾಕಷ್ಟು ಟರ್ನಿಂಗ್ ಪಾಯಿಂಟ್ಗಳು, ಟ್ವಿಸ್ಟ್ಗಳು ಕೂಡ ಸಿಕ್ಕಿರುವಂಥದ್ದು. ಮುಖ್ಯವಾಗಿ 3 ದಿನಗಳ ಹಿಂದೆ ದೇವರಾಜೇಗೌಡ ಅವರು ಪೊಲೀಸ್ ವ್ಯಾನ್ನಲ್ಲಿ ಕೂತಾಗಲೇ ಅದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಸಂಚಲನ ಮಾಡಿದೆ. 100 ಕೋಟಿ ಆಫರು, DK ಶಿವಕುಮಾರ್ ಅವರು 4 ಜನ ಸಚಿವರು ಹ್ಯಾಂಡಲ್ ಮಾಡೋಕ್ಕೆ ಟೀಮ್ ಮಾಡ್ಕೊಂಡಿದ್ದು, ಇವೆಲ್ಲವೂ ಕೂಡ ಸದ್ಯ ಚರ್ಚೆಯಲ್ಲಿರುವಂಥದ್ದು. ಅನಂತರ LR ಶಿವರಾಮೇಗೌಡರು ಸುದ್ದಿಗೋಷ್ಠಿ ಮಾಡಿದ್ರು. ಅವರು ಕೂಡ DKಶಿಗೆ ಕರೆ ಮಾಡಿಕೊಟ್ಟಿದ್ದು ತಪ್ಪಾಯಿತು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಆ ನಂತರ ಅವರಿಬ್ಬರ ವೈರಲ್ ಆಡಿಯೋ ಏನಿದೆ LR ಶಿವರಾಮೇಗೌಡ ಮತ್ತು ದೇವರಾಜೇಗೌಡ, ಅದರಲ್ಲೂ ಕೂಡ ಸಾಕಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇಷ್ಟು ಪ್ರಮುಖ ವಿದ್ಯಮಾನಗಳನ್ನು ಇಟ್ಕೊಂಡು ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಮಹಾನಾಯಕ ಇದ್ರ ಹಿಂದೆ ಇದ್ದಾರೆ, ತಿಮಿಂಗಿಲ್ಲ, ಪರಮೇಶ್ವರ್ ಪಕ್ಕ ಇದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಕಾಂಗ್ರೆಸ್ ಮೇಲೂ ಕೂಡ ಎಫೆಕ್ಟ್ ಆಗಿದೆ. DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆಡಿಯೋ ನಾನು ಫೋನ್ ಮಾಡಿದ್ದು ಹೌದು ಇಲ್ವಂತ ಕೂಡ ಒಪ್ಕೊಳ್ತಾ ಇಲ್ಲ. ಆದರೆ LR ಶಿವರಾಮೇಗೌಡರು ಒಪ್ಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ಇಟ್ಕೊಂಡು ಕುಮಾರಸ್ವಾಮಿ ಅವರು ಇವತ್ತು ದೊಡ್ಡ ಮಟ್ಟದ ವಾಕ್ಸಮರ, ವಾಗ್ದಾಳಿ ನಡೆಸುವ ಸಾಧ್ಯತೆ ಇದೆ. ಮತ್ತೊಂದಷ್ಟು ವಿಚಾರಗಳನ್ನು ಕೂಡ ಬಹಿರಂಗಪಡಿಸುವ ಸಾಧ್ಯತೆ ಇದೆ. 100 ಕೋಟಿ ಆಫರ್ ಏನಿದೆ ಅದರ ಅಸಲಿಯತ್ತಿನ ಮುಂದಿನ ಭಾಗ ಏನು ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಹೇಳುವ ಸಾಧ್ಯತೆ ಇದೆ. ಇಲ್ಲಿ ಪೆನ್ಡ್ರೈವ್ ವಿಚಾರದಲ್ಲಿ ಕುಮಾರಸ್ವಾಮಿಯವರನ್ನ ಸಿಕ್ಕಿಸುವಂಥ ಪ್ರಯತ್ನ ನಡೆದಿತ್ತು, ದೊಡ್ಡ ಮಟ್ಟದ ಸಂಚು ನಡೆದಿತ್ತು ಅನ್ನುವಂತಹ ಗುಮಾನಿ ಇರೋ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಯಾವ ಆರೋಪ ಮಾಡ್ತಾರೆ, ಯಾವ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಬಹುಶಃ 12 ಗಂಟೆ ನಂತರ ಅವರು ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಮಮತಾ, ಬ್ರೈಟ್, ಧನ್ಯವಾದ ಮಸೂದ್.